ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗ್ಮಣೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ದುರ್ಯೋಧನ ತನ್ನ ಮಾವನಿಗೆ ಹೇಳ್ತಾನೆ, ಇಂತಹ ಐಶ್ವರ್ಯವನ್ನು ನೋಡಿ ರಾಶಿ ರಾಶಿ ಬಿದ್ದಿದೆ, ಸುವರ್ಣ ನಾಣ್ಯಗಳು ಮತ್ತು ರತ್ನದ ರಾಶಿಯೇ ಬಿದ್ದಿದೆ. ಈ ರಾಜರುಗಳೆಲ್ಲ ಎಲ್ಲ ತಂದು ಅಲ್ಲೇ ಯಾಕೆ ಸುರಿಬೇಕು ಎಲ್ಲ ಅದನ್ನು ನನಗೆ ನೋಡಿ ನೋಡಿ ನನಗೆ ಸಾಧ್ಯನೇ ಇಲ್ಲ, ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲಿಂದ ಅವರ ಈ ಯಜ್ಞದ ಯಶಸ್ಸನ್ನು ನೋಡಿ ಎಲ್ಲರೂ ಅವರನ್ನು ಏನಾಗುತ್ತೆ ಅಂದರೆ ಇಡೀ ರಾಜಾದಿ ರಾಜ ಆಗಿಬಿಟ್ಟಿದ್ದಾನೆ ಧರ್ಮರಾಜ. ಇದನ್ನು ನನಗೆ ನೋಡಿ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಜೀವನದ ಇಚ್ಛೆಯೇ ಹೊರಟೋಗಿದೆ, ನಾನು ಸತ್ತೋಗ್ತೀನಿ ಖಂಡಿತ. ಇದು ನಾನು ಸುಳ್ಳು ಹೇಳ್ತಾ ಇರೋದಲ್ಲ, ನಾನು ಸತ್ತೇ ಹೋಗ್ಬಿಡ್ತೀನಿ, ನನಗೇನು ಜೀವಂತ ಇರಲಿಕ್ಕೆ ಯಾವ ಇಚ್ಛೆಯೂ ಉಳಿದಿಲ್ಲ ಅಂತ ದುರ್ಯೋಧನ ತನ್ನ ಸಂಕಟವನ್ನು ಹೇಳ್ಕೊಳ್ತಾನೆ ಶಕುನಿಗೆ. ಆಗ ಶಕುನಿ ಹೇಳ್ತಾನೆ ಏನಂತ ಹೇಳಿದ್ರೆ, ಅವರು ನಿನ್ಕಿಂತ ಹಿರಿಯರು, ನಿನ್ನ ಸಹೋದರರು, ನಿನ್ನಿಂದ ಗುಣಗಳಲ್ಲಿ ಕೂಡ ಜ್ಯೇಷ್ಠರು, ಅವರೊಟ್ಟಿಗೆ ನೀನು ಹೊಂದಿಕೊಂಡು ಹೋಗಬೇಕಪ್ಪ ಅಂತ ಹೇಳಿದಾಗ ಈ ಒಂದು ಜ್ವಾಲೆ ಇನ್ನೂ ಜಾಸ್ತಿ ಏನಾಯಿತು, ಎತ್ತರಕ್ಕೆ ಏರಿತು, ಇನ್ನೂ ಜಾಸ್ತಿ ಕೆರಳಿ ಹೋದ ಯಾರು ದುರ್ಯೋಧನ. ಆಮೇಲಿಂದ ಏನದು ಆ ಎಲ್ಲ ಐಶ್ವರ್ಯ ಅದು ನನ್ನದಾಗಬೇಕು, ಅಲ್ಟಿಮೇಟಮ್ ಕೊಡ್ತಾನೆ ಮಾವನಿಗೆ. ಆ ಎಲ್ಲ ಐಶ್ವರ್ಯ ನನ್ನದಾಗಬೇಕು, ಅದು ಆ ಐಶ್ವರ್ಯ ನನ್ನ ಹತ್ರ ಬಂದರೆ ನಾನು ಬದುಕ್ತೇನೆ, ಇಲ್ಲ ಅಂದರೆ ನಾನು ಸತ್ತು ಹೋಗ್ತೇನೆ. ನನಗೆ ಆ ಐಶ್ವರ್ಯ ಪಾಂಡವರ ಹತ್ರ ನೋಡಿ ನೋಡಿ ನನ್ನಿಂದ ಸಾಧ್ಯನೇ ಇಲ್ಲ, ನನಗಾದ ಅವಮಾನ ಇದನ್ನೆಲ್ಲ ಸಹಿಸಿಕೊಂಡು ನಾನು ಬದುಕುವುದೇ ಇಲ್ಲ. ಆಮೇಲಿಂದ ಹೇಳ್ತಾನೆ, ಅವರನ್ನು ಯುದ್ಧದಲ್ಲಿ ಗೆಲ್ಲಿಕ್ಕಂತೂ ಸಾಧ್ಯ ಇಲ್ಲ, ದೇವತೆಗಳು ಬಂದರೂ ಅವರನ್ನು ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ ಮಾವನಿಗೆ ಹೇಳ್ತಾನೆ, ಯುದ್ಧದ ಇದು ಏನಿದೆ ಸಜೆಷನ್ ಅಥವಾ ಸಲಹೆ ಕೊಡಬೇಡ, ಯುದ್ಧದಲ್ಲಿ ಅವರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರ ವಜ್ರಾಯುಧ ಹಿಡ್ಕೊಂಡು ಬಂದರೂ ಸಹ ಇವರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಹೇಗೆ ಅವರನ್ನು ಆ ಎಲ್ಲ ಸಂಪತ್ತು ನನ್ನ ಹತ್ರ ಬರಬೇಕು, ಯುದ್ಧದಿಂದ ಗೆಲ್ಲಿಕ್ಕಾಗೋದಿಲ್ಲ. ಹಾಗಾದರೆ ಹೇಗೆ? ಮೋಸದಿಂದ ಗೆಲ್ಲಬೇಕು. ಅಲ್ಲಿವರೆಗಾಗಿದೆ. ಹೇಗೆ ಮೋಸದಿಂದ ಗೆಲ್ಲುವುದು ಅಂತ ಮಾವನೇ ಹೇಳಬೇಕಂತ ಅಳಿಯ ಕೂತಿದ್ದಾನೆ. ಮಹಾಕಲಿ ಸ್ವರೂಪದ ದುರ್ಯೋಧನ. 292 ಆಗಿದೆ. ವೈಲಾರೆ ನೆಕ್ಸ್ಟ್ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಇತೀರಿತ ಪಾಪತಮ ಆಹ ಗಾಂಧಾರಕೋ ನೃಪಃ ಪಾಪಿನಾಮ ಕಿಲಾನಾಂ ಚ ಪ್ರಧಾನಂ ಚಕ್ರವರ್ತಿನಾಂ. 293ನೇ ಶ್ಲೋಕ. ದುರ್ಯೋಧನನು ಈ ರೀತಿ ಹೇಳಿದಾಗ ಅತ್ಯಂತ ಪಾಪಿಷ್ಠನಾದ ಗಾಂಧಾರ ದೇಶಕ್ಕೆ ಅಧಿಪತಿಯಾದ ಶಕುನಿಯು ಪಾಪಿಗಳಾದ ಎಲ್ಲ ಚಕ್ರವರ್ತಿಗಳಿಗೂ ಮುಖ್ಯನಾದ ದುರ್ಯೋಧನನ ಕುರಿತು ಈ ರೀತಿ ಹೇಳುತ್ತಾನೆ. ಇತೀರಿತ ಪಾಪತಮ ಆಹ ಗಾಂಧಾರಕೋ ನೃಪಃ ಪಾಪಾನಾಂ ಅಖಿಲಾನಾಂಚ ಪ್ರಧಾನಂ ಚಕ್ರವರ್ತಿನಾಂ. ಈ ರೀತಿ ದುರ್ಯೋಧನ ಹೇಳಿದಾಗ ನಾನು ಸತ್ತೇ ಹೋಗ್ತೇನೆ, ಆ ಸಂಪತ್ತು ಅಲ್ಲಿದ್ದರೆ ನನಗೆ ಅದನ್ನು ಎಣಿಸ್ಕೊಂಡೇ ನನಗೆ ಮೂರ್ಛೆ ಬರ್ತದೆ, ನಾನು ಸತ್ತೋಗಿ ಬಿಡ್ತೇನೆ. ನನಗೆ ಆ ಸಂಪತ್ತು ನನ್ನ ಹತ್ರ ಬರಬೇಕು, ಅದು ಅಲ್ಲಿ ಇರಬಾರ್ದು. ಸೊ ಅವರನ್ನು ಏನಾದರೂ ಮಾಡಿ ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ ಕಳಿಸ್ಬೇಕು, ಸಂಪತ್ತನ್ನು ನಾನು ಅನುಭವಿಸಬೇಕು. ಅಲ್ಲ, ಕಷ್ಟಪಟ್ಟು ಇದನ್ನು ಸಂಪಾದಿಸಿದ್ದು ಅವರಲ್ವಾ ಅಂತ ಎಲ್ಲಿಯಾದರೂ ಅವನ ಮನಸ್ಸಿನಲ್ಲಿ ಯೋಚನೆ ಬರ್ತದ? ಇಲ್ಲವೇ ಇಲ್ಲ. ಅಂತಹ ಕಲಿಸ್ವರೂಪ ಪಾಪಿಷ್ಟ ಯಾರು? ದುರ್ಯೋಧನ. ಇತಿ ಇರಿತಃ, ದುರ್ಯೋಧನನಿಂದ ಈ ರೀತಿ ಹೇಳಲ್ಪಟ್ಟ ಶಕುನಿ
ಅಲ್ಲ, ಅವನು ಕಲಿಸುವ ರೂಪ ಮಹಾಪಾಪಿಷ್ಟ, ಇವನು ಎಂಥವನು ಶಕುನಿ, ಇವನ ದುರ್ಯೋಧನನ ಮಾವ, ಇದನ್ನು ಕೇಳಿಸಿಕೊಂಡವ, ಅವನು ಯಾವ ಥರ ಅಂತ ಹೇಳ್ತಾರೆ ಮಧ್ವಾಚಾರ್ಯರು, ಪಾಪತಮ. ಇವನಷ್ಟು ದೊಡ್ಡ ಪಾಪಿಷ್ಟ ಇನ್ಯಾರೂ ಇಲ್ಲ ಈ ಶಕುನಿ. ಪಾಪತಮ, ಪಾಪ, ಪಾಪತರ, ಪಾಪತಮ, ಗುಡ್ ಬೆಟರ್ ಬೆಸ್ಟ್. ಇದು ಬ್ಯಾಡ್ ವರ್ಸ್ಟ್, ಇದು ವರ್ಸ್ಟ್. ಇದು ಯಾವುದು? ಈ ಶಕುನಿ. ಪಾಪತಮ ಶಕುನಿ. ಅವನು ಗಾಂಧಾರಕಃ, ಗಾಂಧಾರ ದೇಶದಿಂದ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಇವರನ್ನು ಲಗಾಡಿ ತೆಗಿಲಿಕ್ಕೆ ಬಂದವ. ಗಾಂಧಾರಕಃ ನೃಪಃ, ಗಾಂಧಾರ ದೇಶದ ರಾಜ. ಇವರನ್ನು ಎಲ್ಲ ಸತ್ಯನಾಶ ಮಾಡಲಿಕ್ಕೆ ಬಂದವನವನು. ಹಸ್ತಿನಾವತಿಯನ್ನು, ಕೌರವರನ್ನು, ಪಾಂಡವರನ್ನು ಸತ್ಯನಾಶ ಮಾಡಲಿಕ್ಕೆ ಬಂದಿದ್ದಾನೆ ಈ ಶಕುನಿ. ಇವನು ಪಾಪತಮ ಅಂತೇಳಿದ್ರೆ ಪಾಪಿಷ್ಟರಲ್ಲಿ ಅತ್ಯಂತ ಪಾಪಿಷ್ಟ ಇವ. ಅವನು ಇಂಥ ಪಾಪಿಷ್ಟ, ಅವನೊಬ್ಬ ಕಲಿ, ಇವನೊಬ್ಬ ಪಾಪಿಷ್ಟ. ಸೊ ಪಾಪಾನಾಂ ಅಖಿಲಾನಾಂಚ ಅಂತೇಳಿದ್ರೆ, ಪಾಪತಮ ಅಂತೇಳಿದ್ರೆ ಎಲ್ಲ ರೀತಿಯ ಪಾಪಗಳು, ಅಥವಾ ಪಾಪಾನಾಂ ಅಥವಾ ಪಾಪಿಗಳಲ್ಲಿ, ಅಖಿಲಾನಾಂ ಅಂತೇಳಿದ್ರೆ ಎಲ್ಲ ಪಾಪಿಗಳು, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಪಾಪಿಷ್ಟರನ್ನು ಒಂದು ವೇಳೆ ಕರೆಸಿದರೆ, ಆ ಪಾಪಿಷ್ಟರಲ್ಲಿ ಪ್ರಧಾನಂ ಚಕ್ರವರ್ತಿನಾಂ, ಪಾಪಿಷ್ಟರಲ್ಲಿ ಒಬ್ಬ ಮುಖ್ಯನಾದವನು, ಅವರಲ್ಲಿ ಚಕ್ರವರ್ತಿ ಆಗುವವನು. ಪಾಪಿಷ್ಟರಲ್ಲಿ ಅತ್ಯಂತ ದೊಡ್ಡ ಪಾಪಿಷ್ಟ ಯಾರು ಅಂದರೆ ಇವನೇ ಅಂತ. ಯಾರು? ಈ ಗಾಂಧಾರ ದೇಶದಿಂದ ಬಂದಿದ್ದಾನಲ್ಲ ಸತ್ಯನಾಶ ಮಾಡಲಿಕ್ಕೆ, ಇವನು ಶಕುನಿ ಅಂಥವನು. ಅವನು ಏನು ಹೇಳ್ತಾನೆ ಈ ಕಲಿಗೆ, ಯಾರಿಗೆ? ದುರ್ಯೋಧನನಿಗೆ ಅನ್ನುವಂಥದ್ದು ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದು ಇದು ಯಾವುದದು? ಇತೀರಿತಃ, ಯಾವುದು? ಇತೀರಿತಃ ಪಾಪತಮ. ದುರ್ಯೋಧನ ಹೀಗೆ ಹೇಳಲು ಪರಮ ಪಾಪಿಯಾದ ಶಕುನಿ ಸಕಲ ಪಾಪಿಗಳಿಗೂ ಪ್ರಧಾನ ಚಕ್ರವರ್ತಿಯಾದ ದುರ್ಯೋಧನನಿಗೆ. ಅಂತೇಳಿದ್ರೆ ಇವರಲ್ಲೇ ಕಾಂಪಿಟೀಷನ್ನು, ಯಾರು ದೊಡ್ಡ ಪಾಪಿಷ್ಟ ಅಂತ. ಸೊ ಹೇಳ್ತಾರೆ ಆಚಾರ್ಯರು, ಸೊ ಭಗವತ್ಪಾದರು ಮಧ್ವಾಚಾರ್ಯರು ಹೇಳ್ತಾರೆ, ಇತೀರಿತಃ, ಈ ರೀತಿ ಹೇಳಲ್ಪಟ್ಟಾಗ ಯಾರು? ಪಾಪತಮ ಗಾಂಧಾರಕ ನೃಪ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಇವನು ಅಂತೇಳಿದ್ರೆ, ಅವನು ಯಾರೀಗ ಪಾಪಿಷ್ಟರಲ್ಲಿ ಪಾಪಿಷ್ಟರಲ್ಲಿ ಚಕ್ರವರ್ತಿ ಆಗಲಿಕ್ಕೆ ಯೋಗ್ಯತೆ ಇವನಿಗ ಕೇಳಿದರೆ, ಇಲ್ಲ ಅವನಿಗಿಂತ ಜಾಸ್ತಿ ಇವನಿಗೆ ಕಲಿಸ್ವರೂಪನಿಗೆ ಅಂತ. ಪಾಪಾನಾಂ ಅಖಿಲಾನಾಂಚ, ಎಲ್ಲ ಪಾಪಿಷ್ಟರಲ್ಲಿ, ಅಖಿಲಾನಾಮ್ ಅಂದರೆ ಎಲ್ಲ ಈ ಪ್ರಪಂಚದಲ್ಲಿರುವ ಎಲ್ಲ ಪಾಪಿಷ್ಟರನ್ನು ಕರೆಸಿದರೆ ಅದರಲ್ಲಿ ಪ್ರಧಾನನು ಚಕ್ರವರ್ತಿಯೂ ಆಗಲಿಕ್ಕೆ ಶಕುನಿಯ ದುರ್ಯೋಧನ ಕೇಳಿದೆ ದುರ್ಯೋಧನ. ಸೊ ಹಾಗಾದರೆ ಅಖಿಲ ಪಾಪಿಷ್ಟರಲ್ಲಿ ಪ್ರಧಾನನು ಪಾಪಿಷ್ಟರಲ್ಲಿ ಚಕ್ರವರ್ತಿ ಆಗಲಿಕ್ಕೆ ಎಲ್ಲ ಸಾಮರ್ಥ್ಯ ಇರುವಂತಹ, ಎಲ್ಲ ಕೆಟ್ಟ ಗುಣಗಳನ್ನು ಹೊಂದಿರುವಂತಹ ದುರ್ಯೋಧನನ್ನು ಕುರಿತು ಶಕುನಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ನೋಡುವ ಬಯಲಾರೆ. ಯಾಂ ಯಾಂ ಶ್ರಿಯಂ ಪ್ರದೀಪ್ತಾಂ ತ್ವಂ ಪಾಂಡವೇಷು ಪ್ರಪಶ್ಯಸಿ ಕಾಮಕ್ಲೇಶತ ಆದಾಸ್ಯೆ ಕ್ರೀಡನ್ನಕ್ಷೈಸ್ವದಂತಿಕೆ. ಶಕುನಿ ಹೇಳ್ತಾ ಇದ್ದಾನೆ ದುರ್ಯೋಧನಿಗೆ, ನೀನು ಯಾವ ಯಾವ ಸಂಪತ್ತನ್ನು ಪಾಂಡವರಲ್ಲಿ ಬೆಳಗುತ್ತಿರುವುದನ್ನು ನೋಡುತ್ತೀಯೋ ಆ ಎಲ್ಲ ಸಂಪತ್ತನ್ನು ಕೂಡ ಪ್ರಯಾಸವಿಲ್ಲದೇನೆ ಪಗಡೆ ಆಟಗಳಿಂದ ಕ್ರೀಡಿಸುತ್ತಾ ನಿನ್ನ ಸಮೀಪಕ್ಕೆ ತೆಗೆದುಕೊಳ್ಳುವೆನು ಅಂತ. ಯಾಂ ಯಾಂ ಶ್ರಿಯಂ ಪ್ರದೀಪ್ತಾಂ ತ್ವಂ ಪಾಂಡವೇಷು ಪ್ರಪಶ್ಯಸಿ ತಾಂ ಅಕ್ಲೇಶತ ಆದಾಸ್ಯೆ ಕ್ರೀಡನ್ ಅಕ್ಷೈಃ ತ್ವದಂತಿಕೆ. ಯಾಂ ಯಾಂ ಶ್ರಿಯಂ ಪ್ರದೀಪ್ತಾಂ ತ್ವಂ, ನೀನು ದುರ್ಯೋಧನ ಏನೆಲ್ಲ ಅಲ್ಲಿ ನೋಡಿದ್ದೀಯಾ? ಯಾಂ ಯಾಂ ಶ್ರಿಯಂ, ಯಾವ ಯಾವ ಥರದ ಸಂಪತ್ತನ್ನು ನೀನು ಅಲ್ಲಿ ನೋಡಿದ್ದೀಯೋ, ಯಾಂ ಯಾಂ ಯಾವ ಯಾಂ ಯಾಂ ಶ್ರಿಯಂ ಸಂಪತ್ತು, ಶ್ರೀ ಅಂದರೆ ಲಕ್ಷ್ಮೀದೇವಿ. ಸೊ ಯಾವ ಥರದ ಸಂಪತ್ತನ್ನೆಲ್ಲ ಅಲ್ಲಿ ನೋಡಿದ್ದೀಯೋ, ನಿನ್ನ ಚಿನ್ನದ ನಾಣ್ಯಗಳು ಅಂತೇಳಿದ್ರೆ ಒಂದೊಂದು ನಾಣ್ಯ ಅಂದರೆ 20 ತೊಲೆ ಇರುವಂತಹ ಭಾರಗಳು, ಅಂಥ ಭಾರಗಳು, ರತ್ನದ ರಾಶಿಗಳು ಬಿದ್ದಿವೆ. ಏನದು ಯೋಜನ ನೋಡಿದರೂ ರತ್ನದ ರಾಶಿಯೇ ಬಿದ್ದಿದೆ. ದುರ್ಯೋಧನ ಹೇಳ್ತಾನೆ, ಆ ಎಲ್ಲ ರಾಶಿ ನನ್ನ ಹತ್ರ ಬರಬೇಕು.
ಅಲ್ಲಿ ಏನು ಉಳಿಬಾರ್ದು, ಅಶೇಷತಃ ಬರಬೇಕು ಅಂತ ಮಾವನಿಗೆ ಹೇಳಿದ್ದಾನೆ. ಮಾವ ಅಂತೇಳಿದರೆ ಏನು, ಇಲ್ಲಿ ಸತ್ಯನಾಶ ಮಾಡಲಿಕ್ಕೆ ಗಾಂಧಾರ ದೇಶದಿಂದ ಬಂದಿರುವಂತಹ ಮಹಾಪಾಪಿಷ್ಟ ಯಾರು, ಪಾಪತಮ ಯಾರು, ಮಾವ. ಯಾರಿಗೆ ಇವನು ಯಾರು, ಅಳಿಯ ಯಾರು ಅಂತ ಹೇಳಿದರೆ, ಇಡೀ ಲೋಕದ ಎಲ್ಲ ಪಾಪಿಷ್ಟರನ್ನು ಕರೆಸಿದರೆ ಅದರಲ್ಲಿ ಪ್ರಧಾನನು ಚಕ್ರವರ್ತಿಯೂ ಆಗಬಲ್ಲ ಈ ಅಳಿಯನಿಗೆ ಅಂತೇಳಿದರೆ, ಅವನು ಮಹಾಪಾಪಿಷ್ಟನೋ ಇವನು ಪಾಪಿಷ್ಟನೋ ಅಂತ ಹೇಳ್ಕೊಂಡು ಇಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್ ಇರುವಂಥ ಇಂಥ ಪಾಪಿಷ್ಟರು ಮಾತಾಡ್ಕೊಳ್ತಾ ಇದ್ದಾರೆ. ಯಾವುದು ಮಾವ ಹೇಳ್ತಾ ಇದ್ದಾನೆ, ಯಾಮ್ಯಾಂ ಶ್ರಿಯಂ ಪ್ರದೀಪ್ತಾಂ, ನೀನು ಯಾವ್ಯಾವ ಸಂಪತ್ತನ್ನು ನೋಡಿ ಪ್ರದೀಪ್ತಾಂ, ನಿನ್ನ ಹೊಟ್ಟೆಯಲ್ಲಿ ಜ್ವಾಲೆ ಬಂದಿದೆ, ಏನು ಅದನ್ನು ನೋಡಿ ನೋಡಿ ಹೊಟ್ಟೆ ಕಿಚ್ಚಾಗಿ ಆಗಿ ಹೊಟ್ಟೆಯೆಲ್ಲ ಹುಣ್ಣಾಗಿ ಹೋಗಿದೆ. ಯಾರ್ದು? ದುರ್ಯೋಧನಂದು. ಯಾಮ್ಯಾಂ ಶ್ರಿಯಂ ಪ್ರದೀಪ್ತಾಂ ಅಂದರೆ ಅಲ್ಲಿ ಕಂಗೊಳಿಸ್ತಾ ಇದೆ ಸಂಪತ್ತು, ಇಲ್ಲಿ ಹೊಟ್ಟೆಯಲ್ಲಿ ಹುಣ್ಣಾಗಿದೆ. ಯಾಮ್ಯಾಂ ಶ್ರಿಯಂ ಪ್ರದೀಪ್ತಾಂ ತ್ವಂ ನೀನು ಪಾಂಡವೇಶು, ಪಾಂಡವರ ಇಂದ್ರಪ್ರಸ್ಥದಲ್ಲಿ ಪ್ರಪಶ್ಯಸಿ ನೋಡಿದ್ದೀಯೋ, ನೀನು ತ್ವಂ ಪ್ರಪಶ್ಯಸಿ ಪಾಂಡವೇಶು ಪಾಂಡವರ ಇಂದ್ರಪ್ರಸ್ಥದಲ್ಲಿ ಯಾಮ್ಯಾಂ ಶ್ರಿಯಂ ಅಂದರೆ ಯಾವ ಸಂಪತ್ತನ್ನು ನೋಡಿದ್ದೀಯೋ, ಅಶೇಷತಃ ಆ ಎಲ್ಲ ಸಂಪತ್ತು, ತಾಂ ಆ ಸಂಪತ್ತನ್ನು ಅಕ್ಲೇಶತ ಅಂದರೆ ಸ್ವಲ್ಪವೂ ಕ್ಲೇಶ ಇಲ್ಲದೆ ಅಂತೇಳಿದರೆ ಇವನ ಹತ್ರ ಇದೆಯಲ್ಲ, ಯಾವುದದು? ಪಗಡೆ ಆಟ. ಸೊ ತಾಂ ಆ ಸಂಪತ್ತನ್ನು ಅಕ್ಲೇಶತ, ಚೂರು ಆಯಾಸ ಇಲ್ಲದೆ, ಚೂರು ಕಷ್ಟಪಡದೆ ಸಂಪಾದನೆ ಮಾಡುವಂಥದ್ದು. ಅಕ್ಲೇಶತ ಆದಾಸ್ಯೆ, ದಾ ಅಂದರೆ ಕೊಡುವುದು, ಆದ ಅಂದರೆ ತರುವುದು. ಆದಾಸ್ಯೆ ತರ್ತೇನೆ, ಆದಾಸ್ಯೆ ತಂದು ನಿನಗೆ ಕೊಡ್ತೇನೆ, ಆದಾಸ್ಯೆ ದಾಸ್ಯತಿ ಅಂತೇಳಿದರೆ ನಿನಗೆ ತಂದು ಕೊಡ್ತೇನೆ, ಭವಿಷ್ಯತ್ ಕಾಲ ನಿನಗೆ ಅದನ್ನೆಲ್ಲ ತಂದು ಕೊಡ್ತೇನೆ. ಆದಾಸ್ಯೆ, ದಾಸ್ಯೆ ಅಂತೇಳಿದರೆ ಕೊಡುವೆ, ಆದಾಸ್ಯೆ ತಂದು ಕೊಡುವೆ, ಆದಾಸ್ಯೆ. ಸೊ ದಾ ಅಂದರೆ ಕೊಡುವುದು, ಆದ ಅಂದರೆ ತರುವುದು. ಸೊ ಆದಾಸ್ಯೆ ಕ್ರೀಡನ್ ಅಕ್ಷೈಹಿ ತ್ವದಂತಿಕೆ, ತ್ವತ್ ಅಂತಿಕೆ ನಿನ್ನ ಹತ್ತಿರ ತಂದು ಆ ಎಲ್ಲ ಸಂಪತ್ತನ್ನು ಕೊಡ್ತೇನೆ. ಹೇಗೆ ಅಂತ ಕೇಳಿದರೆ ಅಕ್ಲೇಶತಃ, ಚೂರು ಆಯಾಸವೇ ಇಲ್ಲ, ಕೂತಲ್ಲೇ ಕೆಲಸ ಆಗ್ತದೆ. ಅದು ಹೇಗೆ ಅಂತ ಕೇಳಿದರೆ ಕ್ರೀಡನ್ ಅಕ್ಷೈಹಿ ಅಂದರೆ ಪಗಡೆ ಅಂದರೆ ಶಕುನಿ ಒಂದು ಇದು ಮಾಡ್ತಾನೆ ನೋಡಿ, ಆ ಕೈಯನ್ನು ತಿರುಗಿಸ್ತಾನೆ ನೋಡಿ ಅಂತೇಳಿದ್ರೆ ಅವನ ಕೈಯಲ್ಲಿ ಪಗಡೆಗಳು ತಿರುಗುತ್ತವೆ. ಅಂದರೆ ಯಾವುದು ಬೇಕಂತ ಹೇಳ್ತಾನೋ ಅದನ್ನೇ ಬೀಳಿಸಿಬಿಡ್ತಾನೆ. ಅಂದರೆ ಯಾರಿಂದಲೂ ಆಗೋದಿಲ್ಲ ಅಂಥ ಮೋಸ ಅವನ ಹತ್ರ ಇದೆ. ಸೊ ಕ್ರೀಡೆ ಅಂದರೆ ಆಟ, ಕ್ರೀಡನ್ ಅಂದರೆ ಆಟ ಆಡಿ. ಯಾವುದು ಆಟ? ಕ್ರೀಡನ್ ಅಕ್ಷೈಹಿ ಪಗಡೆಗಳೊಂದಿಗೆ. ಸೊ ಅಕ್ಷಗಳು ಅಂದರೆ ಪಗಡೆಗಳು. ಸೊ ಜೂಜಿನ ದಾಳಗಳು ಅಕ್ಷೈಹಿ. ಸೊ ಜೂಜಿನ ದಾಳಗಳು ಅಂದರೆ ಪಗಡೆ ಆಟ ಅಂದರೆ ಜೂಜು. ಸೊ ಈ ಪಗಡೆ ಆಟದ ದಾಳಗಳನ್ನು, ಯಾವ ದಾಳ ಹೇಗೆ ಬೀಳಬೇಕೋ ಹಾಗೆ ಬೀಳಿಸ್ತೇನೆ. ಯಾರನ್ನು ನಾನು ಸೋಲಿಸಬಲ್ಲೆ, ಅಷ್ಟು ದೊಡ್ಡ ಮೋಸ ಗೊತ್ತಿದೆ ಯಾರಿಗೆ? ಶಕುನಿಗೆ. ಸೊ ಪಗಡೆ ಆಟದ ಏನಂತ ಹೇಳಿದ್ರೆ ಮೋಸದಲ್ಲಿ ಪಗಡೆ ಆಟ ಆಡೋದ್ರಲ್ಲಿ ಎತ್ತಿದೆ ಕೈ ಯಾರು ಅಂತೇಳಿದ್ರೆ ಮಹಾಪಾಪಿಷ್ಟನಾದ ಈ ಸತ್ಯನಾಶ ಮಾಡಲಿಕ್ಕೆ ಬಂದಿರುವಂಥ ಶಕುನಿ. ಇಂಥ ಶಕುನಿ ಹೇಳ್ತಾನೆ, ನೀನು ಯಾಮ್ಯಾಂ ಶ್ರಿಯಂ ತ್ವಂ ಪಾಂಡವೇಶು ಪ್ರಪಶ್ಯಸಿ, ತ್ವಂ ನೀನು ಪಾಂಡವೇಶು ಪಾಂಡವರ ಇಂದ್ರಪ್ರಸ್ಥದಲ್ಲಿ ಪ್ರಪಶ್ಯಸಿ ಪಶ್ಯತಃ ಪಶ್ಯಂತಿ ನೀನು ಯಾವುದನ್ನೆಲ್ಲ ನೋಡಿದ್ದೀಯೋ, ಪ್ರಪಶ್ಯಸಿ ಅಂತೇಳಿದರೆ ವಿಶೇಷವಾಗಿ ನೋಡಿದ್ದಿ ಅಂತೇಳಿದ್ರೆ ಅದನ್ನು ನೋಡಿಯೇ ನಿನಗೆ ಮೂರ್ಛೆ ಬಂದಿದೆಯೋ, ನಿನ್ನ ಹೊಟ್ಟೆಯಲ್ಲಿ ಜ್ವಾಲೆ ಎದ್ದಿದೆಯೋ, ಅಥವಾ ನಿನ್ನ ಹೊಟ್ಟೆಯಲ್ಲಿ ಹುಣ್ಣಾಗಿದೆಯೋ, ಪ್ರಪಶ್ಯಸಿ ಅಂತ ಹೆಸರು ಅದಕ್ಕೆ. ಸೊ ಅಂಥದ್ದು ಪ್ರದೀಪ್ತಾಂ, ಅಲ್ಲಿ ಕಂಗೊಳಿಸ್ತಾ ಇದೆ, ನಿನ್ನ ಹೊಟ್ಟೆಯಲ್ಲಿ ಹುಣ್ಣಾಗಿದೆ. ಯಾವುದು? ಯಾಮ್ಯಾಂ ಶ್ರಿಯಂ, ಯಾವ ಸಂಪತ್ತನ್ನು ನೋಡಿ ನಿಮಗೆ ಹೀಗಾಗಿದೆಯೋ ಆ ಎಲ್ಲ ಸಂಪತ್ತನ್ನು ತ್ವತ್ ಅಂತಿಕೆ ನಿನ್ನ ಹತ್ತಿರ ದಾಸ್ಯೆ ಅಂದರೆ ಕೊಡ್ತೇನೆ. ಇದು ಕೊಡುವುದಕ್ಕೆ ಏನು ಶಕುನಿ ಹತ್ರ ಇದೆಯಾ? ಇದು ಇಲ್ಲ. ಆದಾಸ್ಯೆ ತಂದು ಕೊಡ್ತೇನೆ. ಹೇಗೆ?
ಮೋಸದಲ್ಲಿ ಅಕ್ಷೈಹಿ ಕ್ರೀಡನ್. ಜೂಜಿನ ದಾಳಗಳು, ಪಗಡೆಯ ದಾಳಗಳು, ಆ ದಾಳಗಳಿಂದ ಕ್ರೀಡನ್ ಆಟ ಆಡಿಬಿಟ್ಟು ಅವರನ್ನು ಮೋಸದಿಂದ ಸೋಲಿಸಿ ಅವರನ್ನು ಒದ್ದು ಓಡಿಸುವ. ಆಗ ಇಂದ್ರಪ್ರಸ್ಥವು ನಿನ್ನದೇ, ಆ ಈ ಪೂರ್ತಿ ಸಂಪತ್ತು ಅಶೇಷತಃ ಪೂರ್ತಿಯಾಗಿ ನಿಂದೆ ಅಂತೇಳಿದ್ರೆ ಇನ್ನು ಅವರಿಗೆ ಏನೂ ಇಲ್ಲ. ಅವರು ಭಿಕ್ಷುಕರಾಗಿ ಅವರನ್ನು ಕಳಿಸ್ಬೇಕು, ಅವರನ್ನು ಕಳಿಸಿಬಿಡುವ. ಅಂದರೆ ತುಂಬ ಕಷ್ಟ ಇದೆಯಲ್ಲ ಕೇಳಿದರೆ, ಅಕ್ಲೇಶತ ಚೂರೂ ಕಷ್ಟ ಇಲ್ಲ, ಅನಾಯಾಸವಾಗಿ, ಸ್ವಲ್ಪವೂ ಆಯಾಸ ಇಲ್ಲದೆ, ತೊಂದರೆ ಇಲ್ಲದೆ, ಯಾವುದೇ ಥರದ ಕಷ್ಟ ಪಡದೆ ಕೂತಲ್ಲೇ ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ ಈ ಮಹಾಪಾಪಿಷ್ಟ ಶಕುನಿ. ಸೊ ಹೇಳ್ತಾನೆ, ಪಾಂಡವೇಶು ಯಾವ ಯಾವ ಉಜ್ವಲವಾದ ಸಂಪತ್ತನ್ನು ಯಾಮ್ ಅಥವಾ ಯಾಮ್ ತಾಮ್ ಅಂತಲೂ ಹೇಳ್ಬೋದು, ಯಾಮ್ ಅಂತಲೂ ಹೇಳ್ಬೋದು. ಯಾವ ಸಂಪತ್ತನ್ನು, ಎಂಥ ಸಂಪತ್ತು, ಅಲ್ಲಿ ಕಂಗೊಳಿಸ್ತಾ ಇರುವಂಥ ಸಂಪತ್ತನ್ನು ಪ್ರದೀಪ್ತಾಂ, ದೀಪ್ತಾಂ. ಸೊ ದೀಪದ ಬೆಳಕಿಗೆ ಕಂಗೊಳಿಸುವಂಥದ್ದು ದೀಪ್ತಾಂ. ಇದರಲ್ಲಿ ಪ್ರದೀಪ್ತಾಂ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಯಾಕಂತೇಳಿದರೆ ಚಿನ್ನದ 20 ತೊಲೆಯ ಭಾರಗಳ ರಾಶಿ ಬಿದ್ದಿದೆ ಅಲ್ಲಿ. ಸೊ ಅಂಥದ್ದು ರತ್ನಗಳ ರಾಶಿ ಬಿದ್ದಿದೆ. ಅಂಥ ರಾಶಿಯನ್ನು ನೋಡಿ ಏನಾಗಿದೆ, ಇವನ ಹೊಟ್ಟೆಯಲ್ಲಿ ಹುಣ್ಣಾಗಿದೆ. ಸೊ ಅಂಥದ್ದೆಲ್ಲ ಯಾವುದನ್ನೆಲ್ಲ ನೀನು ನೋಡಿದ್ದೀಯೋ ತಾಮ್, ಆ ಎಲ್ಲ ಸಂಪತ್ತನ್ನು ಅಕ್ಲೇಶತ ಅನಾಯಾಸವಾಗಿ ಆದಾಸ್ಯೆ ತಂದು ಕೊಡ್ತೇನೆ. ತ್ವತ್ ಅಂತಿಕೆ ನಿನ್ನ ಬಳಿಗೆ, ತ್ವತ್ ಅಂತಿಕೆ ಎಲ್ಲಿ ಬಂದಿದೆ, ಲಾಸ್ಟ್ ಬಂದಿದೆ ನೋಡಿ. ಕ್ರೀಡನ್ ಅಕ್ಷೈಹಿ ತ್ವತ್ ಅಂತಿಕೆ. ಅಕ್ಷೈಹಿ ಅದು ಆ ವಿಸರ್ಗ ಹೋದರೆ ಸಾ ಬರ್ತದೆ. ಕ್ರೀಡನ್ ಅಕ್ಷೈಹಿ ತ್ವದಂತಿಕೆ ಅಂತ ಆಗುತ್ತೆ. ನೀವು ಅಕ್ಷೈಹಿ ಅಂತ ನೀವು ವಿಸರ್ಗ ಹಾಕಿದ ಕೂಡಲೇ ಸಾ ಹೊರಟು ಹೋಯಿತು. ತ್ವದಂತಿಕೆ ಅಂದರೆ ನಿನ್ನ ಬಳಿ. ಹೇಗೆ ತರ್ತೇನೆ, ಅಕ್ಲೇಶತಃ ಏನು ಮಾಡ್ತೇನೆ, ಆದಾಸ್ಯೆ ತಂದು ಕೊಡ್ತೇನೆ. ಆದಾಸ್ಯೆ ತಂದು ಕೊಡ್ತೇನೆ. ಹೇಗೆ ಅಂತೇಳಿದರೆ ಏನು ಕಷ್ಟಪಡದೆ ಹೇಗೆ ತರ್ತೀಯ ಅಂತೇಳಿದರೆ, ಅಕ್ಷೈಹಿ ಕ್ರೀಡನ್, ಪಗಡೆ ಆಟಕ್ಕೆ ನೀನು ಪಗಡೆ ಆಟಕ್ಕೆ ಕರೆದಾಗ ಅವರು ಈಗ ಅಂದರೆ ಕುಬೇರರನ್ನು ನಾವು ಏನು ಮಾಡುವ, ದಾಸರನ್ನಾಗಿ ಮಾಡಿಬಿಡುವ, ಭಿಕ್ಷುಕರನ್ನಾಗಿ ಮಾಡಿಬಿಡುವ ನಾವು ಎಲ್ಲ ಅವರನ್ನು ಸೋಲಿಸಿ. ಸೊ ಈ ರೀತಿ ನಾನು ಆ ಎಲ್ಲ ಸಂಪತ್ತನ್ನು ಅಶೇಷತಃ ಒಂದು ಸ್ವಲ್ಪನೂ ಅಲ್ಲಿ ಬಿಡದೆ ಅನಾಯಾಸವಾಗಿ ಅಕ್ಲೇಶತಃ ಆದಾಸ್ಯೆ ತಂದುಕೊಡ್ತೇನೆ. ಎಲ್ಲಿಗೆ, ನಿನ್ನ ಬಳಿಗೆ, ತ್ವತ್ ಅಂತಿಕೆ ಅಂತ ಹೇಳ್ತಾನೆ ಶಕುನಿ. ಸೊ ಶಕುನಿ ಪಾಂಡವರ ಸಂಪತ್ತನ್ನು ದೋಚಲು ಯೋಜಿಸಿದ ಉಪಾಯವನ್ನು ಮೋಸದಲ್ಲಿ ಅವರನ್ನು ಪಗಡೆ ಆಟಕ್ಕೆ ಕರೆಸಿ ಅವರನ್ನು ಏನು ಮಾಡುವ, ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ, ದಾಸರನ್ನಾಗಿ ಮಾಡಿ ಅವರನ್ನು ಇಲ್ಲಿಂದ ಓಡಿಸುವ ಅನ್ನುವಂಥ ಉಪಾಯವನ್ನು ಏನು ಮಾಡಿದ್ದಾನೆ, ಪ್ರಕಟ ಮಾಡಿದ್ದಾನೆ. ಅದಕ್ಕೆ ಮುಖ್ಯ ಯಾವುದು ಅಂತೇಳಿದರೆ ದ್ಯೂತ ಅಥವಾ ಜೂಜು ಅಥವಾ ಪಗಡೆ ಆಟ. ಪಗಡೆ ಆಟ, ಜೂಜು ಎಲ್ಲ ಒಂದೇ. ಸೊ ಪಗಡೆ ಆಟ ಅಂದರೂ ಒಂದೇ, ಜೂಜು ಅಂದರೂ ಒಂದೇ. ಸೊ ಯಾರು ಜೂಜಾಟಕ್ಕೆ ಎಲ್ಲ ಇದು ಹಾರ್ಸ್ ರೇಸ್ ಎಲ್ಲ ಹೋಗಿ ಎಷ್ಟೋ ಜನ ಬೇಕಾದಷ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಎಲ್ಲ ಮದುವೆ ಮಾಡಿ ಕೊಡುವಂಥದ್ದು ಮಗಳನ್ನು ಅಂತೇಳಿದರೆ ಆ ಹುಡುಗಿ ಅಲ್ಲಿ ಹೋಗಿ ಮತ್ತೆ ಒಂದು ಸ್ವಲ್ಪ ಸಮಯದಲ್ಲೇ ಗೊತ್ತಾಗ್ತದೆ ಇವನಿಗೆ ಇಂಥ ಅಭ್ಯಾಸಗಳೆಲ್ಲ ಉಂಟು ಅಂತ. ಸೊ ಇವಳ ಕರಿಮಣಿ ಸಮೇತ ಅವನು ಮಾರಿ ಅವನು ಜೂಜಾಡ್ತಾನೆ, ಕಳ್ಕೊಳ್ತಾನೆ ಅಂತೇಳಿದರೆ ದಾರಿಗೆ ಹಾಕ್ತಾನೆ. ಆಮೇಲೆ ಇವಳು ಏನೋ ಕೆರೆನೋ ಬಾವಿಯೋ ಅಂತ ಹೇಳ್ಕೊಂಡು ಬೀಳ್ತಾಳೆ. ಈ ರೀತಿಯಲ್ಲಿ ನಾವು ಲೋಕದಲ್ಲಿ ನೋಡ್ತೇವೆ. ಅಂದರೆ ಮಹಾ ಕೆಟ್ಟದಾದ ಈ ಜೂಜಿನ ಪ್ರಸಂಗಗಳು. ಸೊ ಆಯ್ತಲ್ಲ. ಸೊ ಅಲ್ಲಿಗೆ ನಿನ್ನ ಬಳಿಗೆ ತಂದು ಕೊಡ್ತೇನೆ ಅಂತ ಈ ರೀತಿ ಇಬ್ಬರು ಮಹಾಪಾಪಿಷ್ಟರು ಮೋಸದ ಸಂಚನ್ನು ಹೂಡಿದ್ದಾರೆ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಪ್ರಸನ್ನದೀ ಸ್ವಯೋಧನೋ ಬಭೂವಃ ಪ್ರಜಗ್ಮತುಶ್ಚ ತಾವೂಭೌ ವಿಚಿತ್ರ ವೀರ್ಯಂ ಜನಪಂ. 295ನೇ ಶ್ಲೋಕ. ಪಾಂಡವರ ಎಲ್ಲ ಸಂಪತ್ತನ್ನು ನಿನಗೆ ನಾನು ಸುಲಭವಾಗಿ ತಂದು ಕೊಡುತ್ತೇನಂತ
ಆಶ್ವಾಸನೆ ಕೊಟ್ಟಂತಹ ಶಕುನಿಯ ಮಾತನ್ನು ಕೇಳಿ ದುರ್ಯೋಧನ ಸಂತುಷ್ಟವಾದ ಮನಸ್ಸುಳ್ಳವನಾಗುತ್ತಾನೆ. ತದನಂತರ ಆ ಶಕುನಿ ದುರ್ಯೋಧನ ಇಬ್ಬರು ವಿಚಿತ್ರ ವೀರ್ಯದಿಂದ ಹುಟ್ಟಿದ ಧೃತರಾಷ್ಟ್ರನ ಸಮೀಪಕ್ಕೆ ಬರುತ್ತಾರೆ. ಇತೀರಿತಃ ಪ್ರಸನ್ನಧೀಃ ಸುಯೋಧನೋ ಬಭೂವಃ ಪ್ರಜಗ್ಮತುಃ ಚ ತಾವುಭೌ ತೌ ಉಭೌ ವಿಚಿತ್ರ ವೀರ್ಯಜಂ ನೃಪಂ. ಇತೀರಿತಃ ಈ ರೀತಿ ಶಕುನಿ ಪೂರ್ತಿ ವಿಷಯ ಹೇಗೆ ಏನು ಮಾಡ್ತೇನೆ ಎಲ್ಲ ಹೇಳಿದ. ಏನು ಅನಾಯಾಸವಾಗಿ ಕೂತಲ್ಲೇ ಕೆಲಸ ಆಗ್ತದೆ. ಅಂದರೆ ಯುದ್ಧ ಮಾಡಿದರೆ ಅವರನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ಇಂದ್ರ ಬಂದರೂ ವಜ್ರಾಯುಧ ಹಿಡ್ಕೊಂಡು ಈ ಪಾಂಡವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಏನು ಕಷ್ಟಪಡೋದು ಬೇಡ ಅಳಿಯ. ಏನಂತ ಹೇಳಿದ್ರೆ ನೀನು ಕೂತಲ್ಲೇ ನಿನಗೆ ಕೆಲಸ ಮಾಡ್ತೇನೆ. ಹೇಗೆ? ಆ ಎಲ್ಲ ಸಂಪತ್ತನ್ನು ನಿನಗೆ ಅಶೇಷತಃ ತಂದು ಕೊಡ್ತೇನೆ, ಅದೆಲ್ಲ ನಿನ್ನದಾಗ್ತದೆ. ಅವರನ್ನು ಓಡಿಸಿ ಬಿಡುವ. ಹೇಗೆ ಅಂತೇಳಿದರೆ ಪಗಡೆ ಆಟಕ್ಕೆ ಕರೆಸಿ. ಅಕ್ಷೈಹಿ ಅಂದರೆ ಪಗಡೆ ಆಟದ ದಾಳಗಳು ನಾನು ಹೇಳಿದಾಗೆ ಕೇಳ್ತೇವೆ, ಅವರಿಗೆ ಮೋಸ ಮಾಡಿ ಅವರನ್ನು ಓಡಿಸುವ ಅಂತ. ಸೊ ಹೀಗೆ ಆ ಎಲ್ಲ ಸಂಪತ್ತನ್ನು ಆ ದಾಸ್ಯೆ ತಂದು ಕೊಡ್ತೇನೆ ಅಂತ ಹೇಳಿದಾಗ ಇತಿ ಈರಿತಃ ಯಾವಾಗ ದುರ್ಯೋಧನನ ಕಿವಿಗೆ ಈ ಮಾತುಗಳು ಬಿದ್ದುವೋ ಅತ್ಯಂತ ಸಂತುಷ್ಟನಾದ ದುರ್ಯೋಧನ. ಪ್ರಸನ್ನ ಧೀಹಿ, ಧೀ ಅಂದರೆ ಮನಸ್ಸು, ಬುದ್ಧಿ. ಸೊ ಬುದ್ಧಿ ಅನ್ನುವಂಥದ್ದು ಬಹುಶಃ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಇಂಥ ಕೆಟ್ಟ ಮನಸ್ಸಿನ ದುರ್ಯೋಧನ ಪ್ರಸನ್ನನಾಗ್ತಾನೆ. ಧೀ ಅಂದರೆ ಮನಸ್ಸು ಅಂತ ಇಟ್ಕೊಳ್ಳಿ. ಕೆಟ್ಟ ಮನಸ್ಸು ಯಾರ್ದು? ಕುಧಿ. ಅದು ಸುಧಿ ಅಲ್ಲ. ಸುಧಿ ಅಂದರೆ ಒಳ್ಳೆಯದು, ಇದು ಕುಧಿ ಅಂತ ಹೇಳಿದ್ರೆ ಇದು ಕುದಿತಾ ಇರುವಂಥ ಮನಸ್ಸು ಇರುವಂಥ ದುರ್ಯೋಧನ. ಕುಧೀಹಿ ಪ್ರಸನ್ನ ಅಂದರೆ ಭಾಳ ಸಂತೋಷ ಆಗಿಬಿಡ್ತದೆ ಅವನಿಗೆ. ಯಾರು? ದುರ್ಯೋಧನ. ಬಭೂವ ಅಂತೇಳಿದ್ರೆ ಏನು? ಬಭೂವ ಪ್ರಸನ್ನಧಿ ಬಭೂವ, ಬಹಳ ಪ್ರಸನ್ನ ಚಿತ್ತನಾಗ್ತಾನೆ. ಬಭೂವ ಆದನು. ಹಾ ಅಂತೇಳಿದರೆ ಖಂಡಿತ ಭಾರಿ ಖುಷಿಯಾಗಿ ಬಿಡ್ತು ಅಂತ. ಯಾರಿಗೆ? ದುರ್ಯೋಧನನಿಗೆ. ಪ್ರಜಗ್ಮತು ಹೊರಟೇ ಬಿಟ್ಟರು. ಈಗ ಯಾರ ಹತ್ರ ಹೋಗಿ ಇದನ್ನು ಯಾರಿಗೆ ಹೇಳಬೇಕು? ಧೃತರಾಷ್ಟ್ರನಿಗೆ ಹೇಳಬೇಕು. ಅಲ್ಲ, ಧೃತರಾಷ್ಟ್ರನಿಗೆ ಹೇಳಲಿಕ್ಕೆ ಏನಿದೆ? ಪಗಡೆ ಆಟಕ್ಕೆ ಕರೆಯುತ್ತಾನೆ ಅಂತೇಳಿದರೆ ಶಕುನಿ ಕರೆದರೆ ಅಥವಾ ದುರ್ಯೋಧನ ಕರೆದರೆ ಅವನಿಗೆ ಕೂಡಲೇ ಗೊತ್ತಾಗ್ತದೆ. ಓ, ಮೋಸ ಮಾಡಿ ನಮ್ಮನ್ನು ಈಗ ಹಾಕ್ತಾರೆ, ಮಡುವಿನಲ್ಲಿ ಹಾಕಿ ಕೈ ಕಾಲು ಕಟ್ಟಿ ಬಿಸಾಡಿದಾಗೆ ಭೀಮಸೇನನನ್ನು ಸೊ ವಿಷ ಹಾಕಿ ಕೊಲ್ಲಬೇಕಂತ ಹವಣಿಸಿದಾಗೆ, ಆಮೇಲಿಂದ ಅಲ್ಲಿ ಯಾವುದದು ಅರಗಿನ ಅರಮನೆಗೆ ಹಾಕಿ ಬೆಂಕಿ ಕೊಟ್ಟು 5 ಜನ ಪಾಂಡವರನ್ನು ಕುಂತಿ ಸಮೇತ ಸುಟ್ಟು ಹಾಕಿ ಬಿಡಬೇಕು ಅಂತ ಹೇಳ್ಕೊಂಡು ಹೊರಟ ಹಾಗೆ. ಸೊ ಗೊತ್ತಾಗ್ತದೆ, ದುರ್ಯೋಧನ ಕರೆದರೂ ಗೊತ್ತಾಗ್ತದೆ, ಶಕುನಿ ಕರೆದರೂ ಗೊತ್ತಾಗ್ತದೆ. ಅದಕ್ಕೆ ಏನು ಮಾಡಬೇಕು? ದೊಡ್ಡಪ್ಪ ಇದ್ದಾನಲ್ವ ಧೃತರಾಷ್ಟ್ರ, ಅವನ ಮುಖಾಂತರ ಕರೆಸಬೇಕು. ಧೃತರಾಷ್ಟ್ರ ಕರೆದರೆ ಯಾರೂ ಏನು ಮಾಡುವುದಿಲ್ಲ. ಇದು ಇಲ್ಲ ಧೃತರಾಷ್ಟ್ರ ಕರೆದಿದ್ದಾರೆ, ನಮ್ಮ ದೊಡ್ಡಪ್ಪ ಕರೆದಿದ್ದಾರೆ ಅಂತ ಹೇಳ್ಕೊಂಡು ಧರ್ಮರಾಜ ಓಡಿಕೊಂಡು ಬರ್ತಾನೆ. ಮೊದಲೇ ಮಹಾ ಚಪಲ ಅವನಿಗೆ. ಜೂಜಾಟ ಅಂದರೆ ಮಹಾ ಚಪಲ ಇರುವಂತಹ ಯಾರು? ಈ ಧರ್ಮರಾಜ. ಕರೆದ್ರೆ ಸಾಕು ಓಡಿ ಬರ್ತಾನೆ ಅಂತೇಳಿದರೆ ನೋಡಿ, ಅವು ಗೊತ್ತಿದೆ ಇವನಿಗೆ ಅದು ವೀಕ್ನೆಸ್ ಅಂತ. ಯಾರಿಗೆ? ಧರ್ಮರಾಜನಿಗೆ. ಚಪಲ ಚಿತ್ತ ಅಂದರೆ ಒಂದು ಸಲ ಒಬ್ಬರದ್ದು ವೀಕ್ನೆಸ್ ಗೊತ್ತಾದರೆ ಅದರಲ್ಲೇ ಹಿಡಿತಾರೆ. ಅವನು ಚಪಲ ಚಿತ್ತ, ಯಾರು? ಧರ್ಮರಾಜ. ಸೊ ಆದರೆ ಚಪಲ ಚಿತ್ತನಾದರೂ ದುರ್ಯೋಧನ ಕರೆದರೆ ಗೊತ್ತಾಗ್ತದೆ, ಶಕುನಿ ಕರೆದರೆ ಗೊತ್ತಾಗ್ತದೆ. ಧೃತರಾಷ್ಟ್ರ ಕರೆದರೆ ಮಾತ್ರ ದೊಡ್ಡಪ್ಪ ಕರೆದಿದ್ದಾರೆ ಅಂತ ಓಡ್ಕೊಂಡು ಬರ್ತಾನೆ ಗೌರವದಿಂದ ಧರ್ಮರಾಜ. ಅಂತೇಳಿದರೆ ಈ ಆನೆಗೆ ಖೆಡ್ಡ ತೋಡಿಡ್ತಾರೆ ನೋಡಿ, ಅಂದರೆ ಗೊತ್ತೇ ಆಗೋದಿಲ್ಲ. ಆನೆ ಬಂದು ಬೀಳ್ತದೆ, ಅದರಲ್ಲಿ ಬಿದ್ದರೆ ಮತ್ತೆ ಅದಕ್ಕೆ ಹೇಳಲಿಕ್ಕಾಗೋದಿಲ್ಲ. ಆ ಥರ ಏನಂತಾರೆ, ಖೆಡ್ಡ ತೋಡ್ತಾರೆ. ಪ್ರಜಗ್ಮತುಹು, ಜಗ್ಮತುಹು ಅಂದರೆ ಜಗಾಮ. ಒಬ್ಬ ಆದರೆ ಜಗಾಮ, ಇಬ್ಬರಾದರೆ ಜಗ್ಮತುಹು, ತುಂಬ ಜನ ಇದ್ದರೆ ಜಗ್ಮುಹು. ಇಲ್ಲಿ ಜಗ್ಮತುಹು ಅಂದರೆ ಇಬ್ಬರು. ಜಗ್ಮತು ಇದು ಹೋದರು ಅಂತ ಹೇಳಿದರೆ ಇಲ್ಲಲ್ಲ, ಈ ಸಲ ಹೋಗುವಾಗ ಸ್ಟೈಲೇ ಬೇರೆ ಅಂತೇಳಿದರೆ ಈ ಸಲ ನಾವು ಗೆದ್ದು ಬಿಡ್ತೇವೆ, ಅವರನ್ನು ಸೋಲಿಸಿ ಬಿಡ್ತೇವೆ, ಅವರನ್ನು ಅನಾಯಾಸವಾಗಿ ಮೋಸ ಮಾಡಿ ಓಡಿಸಿ ಬಿಡ್ತೇವೆ, ಇಡೀ ಸಂಪತ್ತು ತನ್ನದೇ ಆಗ್ತದೆ ಅಂತ ಹೇಳ್ಕೊಂಡು ಆ ಮಾವನಿಗೂ ಅಳಿಯನಿಗೂ ಭಾರಿ ಖುಷಿಯಿಂದ ಹೋಗ್ತಾ ಇರುವ ಕಾರಣ ಜಗ್ಮತುಹು ಅಲ್ಲ ಪ್ರಜಗ್ಮತುಹು, ಭಾರಿ ಖುಷಿಯಿಂದ ಹೋದರು. ತೌ ಉಭೌ, 2 ಮೋಸಗಾರರು, ಮಹಾಕಪಟಿಗಳು. ಯಾವುದೆಲ್ಲ? ತೌ ಅಂದರೆ ಇಬ್ಬರು ಅಂತ, ಉಭೌ ಅಂದರೆ 2 ಜನ.
ಸೊ ಉಭಯ ಅಂತ ಹೇಳೋದಿಲ್ವಾ, ಎರಡೂ ಜನರಿಗೆ ಸೇರಿ. ಸೊ ತೌ ಉಭೌ, ಈ ಎರಡು ಜನರು. ವಿಚಿತ್ರ ವೀರ್ಯಜ, ಅವನು ವಿಚಿತ್ರ ವೀರ್ಯ ಅಂತ ಹೇಳಿದರೆ ಧೃತರಾಷ್ಟ್ರನಿಗೆ ಯಾಕೆ ವಿಚಿತ್ರ ವೀರ್ಯ ಜಮ್ ಅಂತ ಹೇಳಿದರು, ಧೃತರಾಷ್ಟ್ರ ಅಂತ ಹೇಳ್ಬೋದಿತ್ತಲ್ಲ ಅಂತ ಹೇಳಿದರೆ ಅವನು ವಿಚಿತ್ರ ವೀರ್ಯನ ಮಗ ಧೃತರಾಷ್ಟ್ರ ಅಲ್ಲ. ಅದು ವಿಚಿತ್ರ ವೀರ್ಯನ ಮಗ ಅಂತ ಹೇಗೆ ನೆನಪಾಯಿತು ಆಚಾರ್ಯರಿಗೆ ಅಂತೇಳಿದ್ರೆ, ಈ ಶಬ್ದ ಏನು ಹಾಕಿದ್ರು ಅಂತ ಹೇಳಿದರೆ ಅವನು ಇಲ್ದಿದ್ರು ವಿಚಿತ್ರನೇ ಅವನು. ಯಾರು? ಧೃತರಾಷ್ಟ್ರ. ಅಂದರೆ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಅವನು ಮತ್ತು ಗಾಂಧಾರಿ ಇಬ್ಬರು ಧರ್ಮ ಮಾರ್ಗದಲ್ಲಿ ಹೋಗುವವರೇ. ಆದರೆ ಇವನು ನನ್ನ ಮಗ. ಯಾರು? ದುರ್ಯೋಧನ. ಅಲ್ಲ, ಮಗ ಅಂತ ಎಲ್ರಿಗೂ ಗೊತ್ತಿದೆಯಲ್ಲ. ಅಲ್ಲಲ್ಲ, ಹಾಗೆ ಅಲ್ಲ. ಮಗ ಅಂತ ಹೇಳಿದರೆ ಇವನೇ ಗೆಲ್ಲಬೇಕು, ನನ್ನ ಮಗನೇ ಗೆಲ್ಲಬೇಕು. ಅಲ್ಲ, ಎಲ್ಲ ಸಂಪತ್ತು ನನ್ನ ಮಗನಿಗೆ ಸಿಗಬೇಕು ಅಂದರೆ ಇದೊಂದು ದೊಡ್ಡ ಒಂದು ಪೀಡೆ ನೋಡಿ. ಎಲ್ಲ ಅಂದರೆ ಈಗ ಅದು ಸಂಪತ್ತು ಯಾರ್ದು? ಅವ್ರದ್ದು. ಅಲ್ಲ, ಅವ್ರದ್ದು ಸಂಪತ್ತು ಇವರಿಗೆ ಯಾಕೆ? ಇವರಿಗೇನು ಕೈಕಾಲು ಕೊಡಲಿಲ್ವ ದೇವರು? ಇವರಿಗೆ ಸಂಪಾದಿಸಲಿ ಆಗೋದಿಲ್ಲ ಅಂತ? ಇಲ್ಲ. ಅವರಲ್ಲಿ ಯಾಕಪ್ಪ ಹೊಟ್ಟೆ ಕಿಚ್ಚು ಅಂತ ಹೇಳಿದರೆ, ಆ ಹೊಟ್ಟೆ ಕಿಚ್ಚಿನಲ್ಲಿ ಮಗ ಅಪ್ಪ ಎಲ್ಲ ಒಂದೇ ಲೆಕ್ಕ ಅಂತ ಹೇಳಿದ್ರೆ, ಅಲ್ಲ ಹೌದಾ ಅಷ್ಟು ಸಂಪತ್ತಿನ ರಾಶಿ ಬಿತ್ತ, ಅಯ್ಯೋ ನನ್ನ ಮಗನಿಗೆ ಸಿಗಲಿಲ್ಲಲ್ಲ ಅಂಥೇಳಿ ಈ ಒಂದು ಧೃತರಾಷ್ಟ್ರ ಕೂಡ ಅಂತೇಳಿದರೆ ಒಂದು ಕಡೆಯಲ್ಲಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ, ಇನ್ನೊಂದು ಕಡೆಯಿಂದ ನನ್ನ ಮಗ ಅನ್ನುವಂಥದ್ದು. ನನ್ನ ಮಗ ಮೋಸದ ದಾರಿ ಹಿಡಿದ್ರು ಅಯ್ಯೋ ನನ್ನ ಮಗ ಅನ್ನುವಂತಹ ವಿಚಿತ್ರವಾದ ಸ್ವಭಾವ ಧೃತರಾಷ್ಟ್ರನದ್ದು. ಅಂದರೆ ಎರಡೂ ಸ್ವಭಾವ ಇರುವವನು, ಒಳ್ಳೆ ಸ್ವಭಾವನು ಮತ್ತು ತನ್ನ ಮಗನಿಗೆ ಸಿಗಬೇಕು ಅಂತೇಳಿದರೆ ಹೇಗಾದರೂ ಸಿಗಲಿ ತೊಂದರೆ ಇಲ್ಲ, ನನ್ನ ಮಗನಿಗೆ ಸಿಗಬೇಕು ಅನ್ನುವಂಥದ್ದು ಕೆಟ್ಟ ಸ್ವಭಾವ. ಒಳ್ಳೆ ಸ್ವಭಾವನು ಕೆಟ್ಟ ಸ್ವಭಾವನು ಎರಡೂ ಇರುವವನು ಯಾರು? ಧೃತರಾಷ್ಟ್ರ. ಅದಕ್ಕೆ ಹೇಳ್ತಾರೆ ವಿಚಿತ್ರ ವೀರ್ಯಜಂ, ವಿಚಿತ್ರ ವೀರ್ಯನ ಮಗ ಇವ. ಯಾರು? ಧೃತರಾಷ್ಟ್ರ. ಸೊ ಈ ಧೃತರಾಷ್ಟ್ರನನ್ನು ನೃಪಂ ರಾಜನ ಹತ್ರ ಅಂತೇಳಿದರೆ, ರಾಜ ಹೇಳಿದರೆ ಧೃತರಾಷ್ಟ್ರ ಹೇಳಿದರೆ ಓಡ್ಕೊಂಡು ಬರ್ತಾನೆ. ಯಾರು? ಧರ್ಮರಾಜ. ದೊಡ್ಡಪ್ಪ ಏನು ಹೇಳಿದರು? ದೊಡ್ಡಪ್ಪ ಹೇಳಿದರು ಜೂಜಿಗೆ ಅಂತೇಳಿದರೆ ಕರೆದದ್ದು ನೀವು ಪಾಂಡವರು ಕೌರವರು ಈಗ ಒಂದು ಜೂಜಾಡುವಂಥ ಒಂದು ಸ್ಪರ್ಧೆ ಇಟ್ಕೊಳ್ಳಿ ಅಂತ ಇಟ್ಕೊಂಡ್ರೆ ಧರ್ಮರಾಜ ಭಾರಿ ಖುಷಿಯಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಆಯಿತು ದೊಡ್ಡಪ್ಪ ಅಂತೇಳಿದರೆ ಗೊತ್ತಾಗಬಾರ್ದು. ಕರೆದಾಗಲೇ ಗೊತ್ತಾಗಬಾರ್ದು ಇದು ಮೋಸಕ್ಕೆ ಕರಿತಾ ಇದ್ದಾರೆ ಅಂತ, ಆಗಲೇ ಗೊತ್ತಾಗಿಬಿಟ್ರೆ ಬರಲಿಕ್ಕಿಲ್ಲ. ಅದಕ್ಕೋಸ್ಕರ ಮೋಸ ಅನ್ನುವಂಥದ್ದು ಗೊತ್ತಾಗಬಾರ್ದು. ಈ ರೀತಿ ದೊಡ್ಡಪ್ಪನ ಮುಖಾಂತರ ಕರೆಸಬೇಕು ಅಂತೇಳಿ. ಸೊ ಹಾಗಾದರೆ ಧೃತರಾಷ್ಟ್ರನ ಹತ್ರ ಹೇಳಲಿಕ್ಕೆ ಇಬ್ಬರು ಬಂದಿದ್ದಾರೆ. ಮಹಾ ಧೂರ್ತರು ಪಾಪಿಷ್ಠರು ಇಬ್ಬರು ಸೇರಿ ಒಳಸಂಚು ಮಾಡಿ ಒಳ್ಳೆಯ ಅಂಥ ದೈವಾಂಶ ಸಂಭೂತರಾದ ಪಾಂಡವರನ್ನು, ಭಗವಂತನ ಪೂರ್ತಿ ಅನುಗ್ರಹ ಪಡೆದಿರುವಂಥ ಪಾಂಡವರನ್ನು, ಅವರನ್ನು ಕುಬೇರ ಸ್ಥಾನದಿಂದ ಅವರನ್ನು ಭಿಕ್ಷುಕರನ್ನಾಗಿ ಮಾಡಲಿಕ್ಕೆ ಒಳಸಂಚನ್ನು ರೂಪಿಸಿ ಧೃತರಾಷ್ಟ್ರನ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ? ಕರಿ ಅಂತ. ಅಂದರೆ ಅಷ್ಟೇ ಕೆಲಸ. ಧೃತರಾಷ್ಟ್ರನಿಗೆ ಕೆಲಸ ಏನೀಗ ಅಂತೇಳಿದರೆ ಧೃತರಾಷ್ಟ್ರನ ಮುಖಾಂತರ ಕರೆಸಲಿಕ್ಕೆ ಅಷ್ಟಕ್ಕೋಸ್ಕರ ಬರ್ತಾರೆ. ಸೊ ಇವರಿಬ್ಬರು ಪ್ರಜಗ್ಮತುಹು ಬಂದರು ಅಥವಾ ಹೋದರು. ಯಾರ ಬಳಿಗೆ? ಧೃತರಾಷ್ಟ್ರನ ಬಳಿಗೆ. ಹೀಗೆ ಶಕುನಿ ಹೇಳಲು ದುರ್ಯೋಧನನ ಮನಸ್ಸು ಪ್ರಸನ್ನಗೊಂಡಿತು. ಪ್ರಸನ್ನ ದೀಹಿ ಬಭೂವ ಅಂದರೆ ಪ್ರಸನ್ನ ಚಿತ್ತನಾದ. ಅವರಿಬ್ಬರು ಶಕುನಿ ಮತ್ತು ಈ ದುರ್ಯೋಧನ ಇಬ್ಬರು ಸೇರಿ ತೌ ಉಭವು ಪ್ರಜಗ್ಮತುಹು ಹೊರಟು ಹೋದರು ಭಾರಿ ಸಂತೋಷದಿಂದ ಧೃತರಾಷ್ಟ್ರನ ಬಳಿಗೆ. ಯಾವ ಧೃತರಾಷ್ಟ್ರ? ಇವನು ಧೃತರಾಷ್ಟ್ರ ಡೋಲಾಯಮಾನನಾಗಿರುವವನು ಅಂತೇಳಿದರೆ ಇವನಿಗೂ ಒಂದು ಯಾವ ಥರ ಅಂಥೇಳಿ ಒಂದು ನ್ಯಾಯಸಮ್ಮತವಾದ ಒಂದು ಸಿಂಹಾಸನದಲ್ಲಿ ಕೂತು ಆಡಳಿತ ಮಾಡುವ ಸಾಮರ್ಥ್ಯ ಇಲ್ಲ. ಯಾಕಂದರೆ ದುರ್ಯೋಧನನ ಕಡೆ ವಾಲ್ತಾನೆ. ಯಾಕೆ? ನನ್ನ ಮಗ ಅಂತ. ಆ ದುರ್ಯೋಧನನಾದರೂ ಮಹಾ ಕಲಿಸ್ವರೂಪ ಪಾಪಿಷ್ಠನಾದ ಕಾರಣ ಧೃತರಾಷ್ಟ್ರ ಪಾಪಾತ್ಮನ ಕಡೆಗೆ, ಧರ್ಮಾತ್ಮರ ಕಡೆಗೆ ಅಲ್ಲ, ಪಾಪಾತ್ಮರ ಕಡೆಗೆ ವಾಲ್ತಾನೆ. ಅದಕ್ಕೋಸ್ಕರ ಅವನಿಗೆ ವಿಚಿತ್ರ ವೀರ್ಯ ಜಮ್ ಅಂತ ಆ ರೀತಿ ಹೇಳಿದರು ಯಾರು? ಆಚಾರ್ಯರು. ಸೊ ಹೀಗೆ ಅವರಿಬ್ಬರು ಧೃತರಾಷ್ಟ್ರನ ಬಳಿಗೆ ಬರ್ತಾರೆ. ಧೃತರಾಷ್ಟ್ರನ ಹತ್ರ ಏನು ಹೇಳ್ತಾರೆ? ಧೃತರಾಷ್ಟ್ರ ಏನು ಕೇಳ್ತಾನೆ? ಅವನು ಏನಾದರೂ ಬುದ್ಧಿ ಹೇಳ್ತಾನ ಇವರಿಗೆ, ಅಥವಾ ಆಯಿತು ಅಂತ ಹೇಳ್ಕೊಂಡು ಸೀದಾ ತಲೆ ಅಲ್ಲಾಡಿಸ್ತಾನ ಏನು ಅಂತ ನಾಳೆ ನೋಡುವ. ಇವತ್ತು ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.